ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾಸ್ ಕಿಚನ್. ಇವತ್ತಿನ ರೆಸಿಪಿ ವಾಂಗಿಬಾತ್. ಅರ್ಧ ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ, ಅರ್ಧ ಕಪ್ ಉದ್ದಿನಬೇಳೆ, 4-5 ಚಕ್ರ ತೊಗೊಂಡಿದ್ದೀನಿ, ಇದು ಚಕ್ಕೆ ಮೊಗ್ಗು, ಧನಿಯಾ 1/4 ಕಪ್, ಮೆಣಸಿನ್ಕಾಯಿ ಬಂದು 30-35 ಹಾಕಿ ಎಲ್ಲ ಪುಡಿ ಹುರಿದ್ಬಿಟ್ಟು ಪುಡಿ ಮಾಡಿ ತೋರಿಸ್ತೀನಿ ನೋಡಿ. ಎಲ್ಲ ಹುರ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಇದನ್ನು ನೋಡಿ ಪುಡಿ ಯಾವ ಥರ ಆಗಿದೆ ಅಂತ, ಸೂಪರಾಗಿದೆ. ಗೊಜ್ಜು ಮಾಡಿ ತೋರಿಸ್ತೀನಿ. ಎಣ್ಣೆ ಹಾಕಿದ್ದೀನಿ, 3/4 ಕಪ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಬದನೆಕಾಯಿ ಹಾಕ್ತೀನಿ. ಆಮೇಲೆ ಬದನೆಕಾಯಿ ಬೆಂದ ಮೇಲೆ ಪುಡಿ ಹಾಕ್ತೀನಿ. ಬದನೆಕಾಯಿ ಹಾಕಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಬೆಂದ ಆದಮೇಲೆ ಪುಡಿ ಹಾಕ್ತೀನಿ. ಬೆಂದಾದಮೇಲೆ ಹುಣಸೆಹಣ್ಣು ಕಿಚ್ಚು ಹಾಕ್ತೀನಿ. ಅದರಲ್ಲಿ 1-2 ನಿಮಿಷ ಬಿಟ್ಟು ಆಮೇಲೆ ಪುಡಿ ಹಾಕ್ತೀನಿ. ಆಮೇಲೆ ಉಪ್ಪು ಹಾಕ್ತೀನಿ. ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ, ಹುಣಸೆಹಣ್ಣು ಹಾಕ್ತೀನಿ. ಅದಕ್ಕೆ ಬೆಂದ ಮೇಲೆ ನೋಡಿ ಹುಣಸೆಹಣ್ಣು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಇದರಲ್ಲಿ ಬೇಯಬೇಕು. ಬೆಂದಾದಮೇಲೆ ಪುಡಿ ಹಾಕ್ತೀನಿ. ಆಮೇಲೆ ಸಪ್ರೇಟ್ ಒಗ್ಗರಣೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು ಎಲ್ಲ ಎಣ್ಣೆಯಲ್ಲಿ ಕರಿದು ಹಾಕ್ತೀನಿ. ಇದು ಬೇಯಬೇಕು, ಕುದಿಬೇಕು ಚೆನ್ನಾಗಿ. ಅನ್ನ ಹರಡ್ಕೊಂಡಿದ್ದೀನಿ, ಆಮೇಲೆ ಕಲಸೋದು ತೋರಿಸ್ತೀನಿ ನೋಡಿ. ಕುದ್ದಾಯಿತು. ಇದಕ್ಕೆ ಸಪ್ರೇಟು ಕರ್ಬೇವಿನ ಸೊಪ್ಪು, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಸಾಸಿವೆ ಇಷ್ಟು ಒಗ್ಗರಣೆ ಕೊಡ್ತೀನಿ ಇದಕ್ಕೆ. ಆಮೇಲೆ ಅನ್ನಕ್ಕೆ ಹಾಕಿ ಕಲಿಸ್ತೀನಿ ನೋಡಿ. ಅದಕ್ಕೆ ಕಡಲೆಬೇಳೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಕಡಲೆಕಾಯಿ ಬೀಜ ಇಷ್ಟು ಹಾಕಿ ಎಣ್ಣೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ಗೊಜ್ಜು ಮಿಕ್ಸ್ ಮಾಡ್ತೀನಿ. ರೆಡಿ ಆಯಿತು ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಅನ್ನಕ್ಕೆ ಹಾಕಿ ಕಲಿಸ್ತೀನಿ ನೋಡಿ. ಕಲಸಾಯಿತು, ಸರ್ವ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.